ನಮ್ಮ ಪೀಕಾಡು ಬ್ಯಾಂಕು 19ನೇ ತಾರೀಕು ಎಲೆಕ್ಷನ್ ನಡೀತು. ಅಲ್ಲಿ ನಮ್ಮ ಪಕ್ಷದವರು ಸುಮಾರು 10 ಜನ ನಾವು ಆಯ್ಕೆ ಆದ್ವಿ. ಟೋಟಲ್ 15 ಜನ ಇದ್ದಿದ್ದು. ಅದರಲ್ಲಿ ನಾಮನಿರ್ದೇಶನವಾಗಿ ನಮ್ಮ ಹಾಲನೂರು ಶಿವಣ್ಣನವ್ರನ್ನ ಮಾಡಿದ್ದೀವಿ. ಇನ್ನು ನಮ್ಮ ಸ್ನೇಹಿತರುಗಳು ಅವರು 5 ಜನ ಬರಬೇಕಾಗಿತ್ತು, ಅವ್ರು ಬರಲಿಲ್ಲ. ಕರೆದಿದ್ದೀವಿ, ಬಟ್ ಅವ್ರು ಬರಲಿಲ್ಲ. ಈಗ ತಾನೇ ಎಲೆಕ್ಷನು ಅವಿರೋಧವಾಗಿ ನನ್ನನ್ನು ನಮ್ಮ ನಾಯಕರುಗಳು, ನಮ್ಮ ಸಹ ನಿರ್ದೇಶಕರುಗಳು, ನಮ್ಮ ಸ್ನೇಹಿತರು ಎಲ್ಲರ ನನ್ನನ್ನು ಒಟ್ಟಿಗೆ ಸೇರಿಸಿ ಅವಿರೋಧವಾಗಿ ನನಗೆ ಅಧ್ಯಕ್ಷರಾಗಿ ಮತ್ತು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಸ್ನೇಹಿತರು ಮಂಜುವರು ಉಪಾಧ್ಯಕ್ಷರು ಮಾಡಿದ್ದಾರೆ. ನಾನು ಈ ಹಿಂದೆ ಅಧ್ಯಕ್ಷನಾಗೂ ಇದ್ದೆ ಕೆಲವು ದಿವಸ, 2-3 ವರ್ಷ. ಈಗ ಸುಮಾರು 15-16 ವರ್ಷದಿಂದ ಆದಷ್ಟು ಮಟ್ಟಿಗೆ ನಮ್ಮ ಮುಳಬಾಗಿಲಿನ ಪೀಕಾಡು ಬ್ಯಾಂಕು ಹಂತವಾಗಿ ಮೇಲೆ ಬಂದಿದೆ. ಈಗಲೂ ಸಹ ನಮ್ಮ ನಿರ್ದೇಶಕರು ಎಲ್ಲರೂ ಸಹ ತಗೊಂಡು ಮುಂದೆ ನಾನು ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ. ಮತ್ತು ನಮ್ಮ ನಾಯಕರುಗಳಾಗಿರ್ಬೋದು, ನಮ್ಮ ತಾಲೂಕಿನ ಎಲ್ಲ ಈ ಪೀಕಾಡು ಬ್ಯಾಂಕ್ ಷೇರುದಾರರಾಗಿರ್ಬೋದು, ಎಲ್ರಿಗೂ ನಾನು ಸಹಕಾರ ಮಾಡಿದ್ದಾರೆ. ಮತ್ತು ನಾನು ಅಧ್ಯಕ್ಷ ಪೋಸ್ಟ್ನಲ್ಲಿದ್ದಾಗ ಏನೇನು ಅವಶ್ಯಕತೆ ಬೇಕೋ ಅವೆಲ್ಲ ಸಹಕರಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಬಹುದು. ಚುನಾವಣೆ ನಡೀತು. ಅದರಲ್ಲಿ ಉಪಾಧ್ಯಕ್ಷನಾಗಿ ನಮ್ಮ ಎಲ್ಲ ನಾಯಕರು, ವಿಶೇಷವಾಗಿ ನಮ್ಮ ಕೋಲಾರ ಶಾಸಕರಾಗಿರ್ತಕ್ಕಂಥ ಪುತ್ತೂರು ಮಂಜಣ್ಣವರು, ನಮ್ಮ ಆರ್ನಾರಾಯಣನವರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲರೂ ಕೂಡ ನಾವೆಲ್ಲರೂ ಡೈರೆಕ್ಟರ್ಸ್ ಕೂಡ ಒಮ್ಮತದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲ ಕೂಡ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನಗೆ ಅತಿ ಹೆಚ್ಚು ಮತದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಬಾಂಧವರು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ತಿಳಿಸ್ತೀನಿ. ಅದೇ ರೀತಿ ನನಗೆಲ್ಲ ಸಹಕಾರ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಹೆಸರು ಹೇಳಿಲ್ಲ ಅಂತ ಈಗ ಅನ್ಕೊಳ್ಳೋದು ಬೇಡ, ಅನಿತಾ ಭಾವಿಸ್ಬೇಡಿ. ಎಲ್ಲರ ಹೆಸರು ಕೂಡ ನನಗೆ ಯಾರ್ಯಾರು ಏನೇನು ಹೆಲ್ಪ್ ಮಾಡಿದ್ರು ಅಂತ ಎಲ್ಲರೂ ಕೂಡ ನನ್ನ ಮನಸ್ಸಲ್ಲಿದೆ. ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ, ಮುಂದಿನ ದಿನಗಳಲ್ಲಿ ಬ್ಯಾಂಕ್ನ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ ಅಂತ ಕೂಡ ಎಲ್ಲ ಹಿರಿಯರಿದ್ದಾರೆ. ಈಗ ಅವರೆಲ್ಲ ಮಾರ್ಗದರ್ಶನ ತಗೊಂಡು ಈಗ ಒಬ್ಬೊಬ್ರು 2-3 ಸಲ ಆಗಿರ್ತಕ್ಕಂಥ ಡೈರೆಕ್ಟರ್ಸ್ ಇದ್ದಾರೆ. ಅವರೆಲ್ಲರ ಮಾರ್ಗದರ್ಶನಂತೆ ಕೂಡ ನಾವೆಲ್ಲ ಕೂಡ ನಡ್ಕೊಳ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.